ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಕಾಲೇಜ್ ಮುಗಿಸಿ ಹಳ್ಳಿಯಲ್ಲಿ ಅಪ್ಪನ ತೋಟ ನೋಡಿಕೊಳ್ಳಲು ಬಂದಾಗ ದಂತದ ಗೊಂಬೆಯಂತಹ ಸೌಂದರ್ಯವತಿಯನ್ನು ಕಂಡು ನನ್ನ ತಮ್ಮ ಡ್ಯಾನ್ಸ್ ಮಾಡುತ್ತಿದ್ದ ಅವಳನ್ನು ನನ್ನ ಬಲೆಗೆ ಬೀಳಿಸಿಕೊಳ್ಳಲು ಆ ವಿಡಿಯೋವನ್ನು ನೋಡುತ್ತಾ ಕೈಕೆಲಸ ಮಾಡಿಕೊಳ್ಳುವುದನ್ನು ಅವಳು ನೋಡುವಂತೆ ಮಾಡಿದ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ನಮ್ಮೂರು ಸಾಗರ. ನಾನು ಹಳ್ಳಿಯಲ್ಲಿ ವಾಸವಾಗಿದ್ದು ನಮ್ಮ ಹೊಲಕ್ಕೆ ಹೆಚ್ಚಾಗಿ ಕೂಲಿ ಮಾಡಲು ಅನೇಕರು ಬರುತ್ತಾರೆ. ಆದರೆ ನಾನು ಎಂದಿಗೂ ಯಾರನ್ನು ಬೇರೆ ದೃಷ್ಟಿಯಿಂದ ನೋಡಿರಲಿಲ್ಲ, ಏಕೆಂದರೆ ನಾನು ಅವಾಗ ತಾನೇ ಡಿಗ್ರಿ ಮುಗಿಸಿ ರಜೆಗೆಂದು ಊರಿಗೆ ಬಂದಿದ್ದೆ. ಒಂದು ದಿನ ನಾನು ನಮ್ಮ ಹೊಲದ ಮನೆಯಲ್ಲಿ ಬಾಗಿಲು ಹಾಕಿಕೊಂಡು ಒಳಗಡೆ ಮಲಗಿದ್ದೆ. ಆಗ ಹೊರಗಡೆಯಿಂದ ಯಾರೋ ಮಾತನಾಡಿದಂತೆ ಸಪ್ಪಳವಾಗಿ ಎಚ್ಚರವಾಯಿತು. ಗೋಡೆಗೆ ತಾಗಿ ರೇಣುಕ ಮತ್ತು ಮಂಜುಳ ಕೂತಿದ್ದರು. ಬೇಸಿಗೆಯಾಗಿದ್ದರಿಂದ ದಗೆ ತಣಿಸಿಕೊಳ್ಳಲು ಬಂದು ಕೂತಿದ್ದಾರೆ ಎಂದು ನಾನು ಕೂಡ ಅವರಿಗೆ ಏನು ಎನ್ನಲಿಲ್ಲ. ಆಗ ರೇಣುಕ, ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಮಕ್ಕಳಾಗಿಲ್ಲವಾ ಎಂದು ಕೇಳಿದಳು. ಆಕೆ ಸುಮ್ಮನೆ ಎದ್ದು ಹೋದಳು. ಆಮೇಲೆ ಮಂಜುಳ, ನಾನು ನಿನ್ನ ಗೆಳತಿ ಅಲ್ವಾ? ಹೇಳು, ಏನಾಗಿದೆ ಎಂದು ಪರಿಪರಿಯಾಗಿ ಕೇಳಿದಳು. ಇದನ್ನೆಲ್ಲ ನಾನು ಒಳಗೆ ಕಿಟಕಿ ಪಕ್ಕದಲ್ಲಿ ಕೂತು ಕೇಳುತ್ತಿದ್ದೆ. ಆಗ ರೇಣುಕ, ಅದರದ್ದು ಅದೃಷ್ಟ ಮಾಡಿರಬೇಕು ಎಂದಳು. ಅದರ ಉತ್ತರವಾಗಿ ಮಂಜುಳಾ, ಅದು ಅದೃಷ್ಟ ಅಲ್ಲ, ಅದಕ್ಕೆ ಕಷ್ಟಪಡಬೇಕು. ನಿನ್ನ ಗಂಡ ನಿಮ್ಮ ಜೊತೆ ಸರಿಯಾಗಿ ಸೇರುವುದಿಲ್ಲವಾ ಎಂದು ಕೇಳಿಬಿಟ್ಟಳು. ಆಗ ರೇಣುಕ, ಏನೇ ಮಾಡಲಿ, ಮದುವೆಯಾಗಿ 4 ವರ್ಷ ಆಯ್ತು. ಅತ್ತೆ ಬೇರೆ ಯಾವಾಗ ನೋಡ್ತೀಯಾ ಎನ್ನುವ ಅರ್ಥದಲ್ಲಿ ಬಯವುತ್ತಾ ಇರುತ್ತಾಳೆ. ಆದರೆ ನನ್ನ ಗಂಡ ಯಾವಾಗ ನೋಡ್ತೀಯಾ, ಅವಾಗ ಕುಡಿದು ಬಂದು ಬೀಳುತ್ತಾನೆ. ಬರೀ ಕೈಯಿಂದಲೇ ಕೆಲಸ ಸಾಗುತ್ತಿದೆ. ಆದರೆ ಎಲ್ಲದಕ್ಕೂ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾ ಕಣ್ಣೀರಿಡತೊಡಗಿದರು. ರೇಣುಕ ನೋಡೋಕೆ ಅಪ್ಸರೆಯಂತೆ ದಂತದ ಗೊಂಬೆಯ ಹಾಗೆ ಇದ್ದರು. ಉದ್ದವಾದ ಕೂದಲು, ಗೋಧಿ ಬಣ್ಣವಾದರೂ ಕಣ್ಣು ಸೆಳೆಯುವ ಆಕರ್ಷಕ ಮುಖ. ಎಲ್ಲವೂ ಒಂದು ಸಲ ನನ್ನ ಕಣ್ಣ ಮುಂದೆ ಬಂದು ಹೋದಂತೆ ಎನಿಸಿತು. ಅವರಿಬ್ಬರ ಮಾತು ಕೇಳಿದ್ದೆ ತಡ ನನಗೆ ಬೇರೆ ಏನೋ ಹೊಳೆದಂತೆ ಆಯಿತು. ಆಗ ಮಂಜುಳ, ಸರಿಯಾಯಿತು ಬಿಡು, ಊಟ ಆಗಿದ್ರೆ ನಡಿ, ಉಳಿದದ್ದು ಕಸ ತೆಗೆಯೋಣ, ಎಲ್ಲವೂ ಸರಿಯಾಗಿ ಆಗುತ್ತೆ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋದಳು. ಕೊನೆಗೆ ಆ ದಿನ ನಾನು ಹೊಲದಿಂದ ಬಂದು ಊಟ ಮಾಡಿ ಹಾಗೆ ಬಿದ್ದುಕೊಂಡೆ. ಆ ಬಗ್ಗೆ ವಿಚಾರ ಮಾಡುತ್ತಾ ನಿದ್ದೆಯು ಹತ್ತಿತು. ಮರುದಿನದಿಂದ ನಾನು ಕಾರ್ಯಪ್ರವೃತ್ತನಾದೆ. ಏಕೆಂದರೆ ನಾನು ಕಾಲೇಜು ಮುಗಿಸಿದ್ದರೂ ನಾನು ಅಲ್ಲಿಯೂ ಏನು ಮಾಡಿರಲಿಲ್ಲ. ಆದರೆ ಅವರ ಮಾತು ಕೇಳಿ ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು. ಹಸಿದಾಗಲೇ ಊಟ ಮಾಡಿದರೆ ಇಷ್ಟವಾಗುವುದು ಎಂದು ನಿರ್ಧರಿಸಿದೆ. ಈ ಮೊದಲು ನಿರ್ಮಲ ಜೊತೆ ಮಾತನಾಡುತ್ತಿದ್ದೆ. ನಾನು ಬೇರೆ ಯಾವುದರ ಬಗ್ಗೆ ಕೇಳುತ್ತಿರಲಿಲ್ಲ. ಆದರೆ ಮರುದಿನದಿಂದ ಅವರಿಗೆ ಹತ್ತಿರವಾಗ ತೊಡಗಿದೆ. ಅವರು ಕೆಲಸದಿಂದ ಮನೆಗೆ ಹೋಗುವಾಗ ನಾನು ಆ ಕಡೆಗೆ ಹೊರಟಿದ್ದೆ. ಗಾಡಿ ಮೇಲೆ ಕೂರಿಸಿಕೊಂಡು ಹೋಗುವುದು, ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಸುಳಿದಾಡುವುದು, ಕಸ ತೆಗೆಯುವಾಗ ಅಲ್ಲಿಯೇ ನಿಂತು ನೋಡುವುದು, ಹೀಗೆ ನನ್ನ ನಡೆ ಬದಲಾಯಿತು. ಸೌಂದರ್ಯವನ್ನು ನೋಡುವುದನ್ನು ಮಾಡುತ್ತಿದ್ದೆ. ಆಗ ರೇಣುಕ, ಏನು ಸಾಗರ, ಯಾಕೆ ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಅಡ್ಡಾಡುತ್ತಿದ್ದೀಯಾ? ಮೊದಲೆಲ್ಲ ಅಲ್ಲೇ ಕೊನೆಯಲ್ಲಿ ಮೊಬೈಲ್ ಹಿಡ್ಕೊಂಡು ಕುಳಿತುಕೊಳ್ಳುತ್ತಿದ್ದೆ ಎಂದು ಅಣುಕಿಸಿದರು. ಹಾಗೆ ಹೇಳುತ್ತಿದ್ದೆ ತಡ ನನಗೆ ಒಂದು ಉಪಾಯ ಹೊಳೆಯಿತು. ಹೀಗೆ 1-2 ದಿನ ಸ್ವಲ್ಪ ಹೊಲದಲ್ಲಿ ಅಡ್ಡಾಡುವುದು ಕಡಿಮೆ ಮಾಡಿದೆ. ಒಂದು ದಿನ ಮಂಜುಳ ಒಬ್ಬರೇ ಕೆಲಸಕ್ಕೆ ಬಂದಾಗ ನಾನು ಹೊಲದ ಕೋಣೆಯಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ. ಆಗ ಅವರು ನೀರು ಕುಡಿಯೋಕೆ ಒಬ್ಬರೇ ಈ ಕಡೆಗೆ ಬರುತ್ತಿದ್ದದ್ದು ಕಾಣಿಸಿತು. ಜೊತೆಗೆ ಬೇರೆ ಯಾರು ಇದ್ದಾರಾ ಎಂದು ನೋಡಿದೆ. ಯಾರೂ ಇಲ್ಲದ ಮೇಲೆ ನಾನು ಮುಂದಿನ ಕಿಟಕಿಯಿಂದ ಎಲ್ಲವೂ ಕಾಣುವಂತೆ ಬಿದ್ದುಕೊಂಡು ಆ ಸಿನಿಮಾವನ್ನು ನೋಡಲು ಶುರು ಮಾಡಿದೆ. ಅವರು ನೀರು ಕುಡಿಯುವಾಗ ಬೇಕಂತಲೇ ಮೊಬೈಲ್ನಲ್ಲಿ ತುಸು ಸೌಂಡ್ ಜಾಸ್ತಿ ಮಾಡಿದೆ. ಅವರು ಬೇರೆ ಧ್ವನಿ ಕೇಳಿ ಕಿಟಕಿಯಿಂದ ನನ್ನ ಕಡೆಗೆ ನೋಡುವುದು ನನಗೆ ಕಾಣಿಸತೊಡಗಿತು. ಆಮೇಲೆ ನಾನು ಸೌಂಡ್ ಕಡಿಮೆ ಮಾಡಿದೆ. ಅವರು ಬೇಕಂತಲೇ ನಿಧಾನವಾಗಿ ನೀರು ಕುಡಿಯುತ್ತಾ ಆ ವಿಡಿಯೋವನ್ನು ನೋಡುತ್ತಾ ನಿಂತರು. ಎಷ್ಟೊತ್ತಾದರೂ ಅಲ್ಲಿಯೇ ನಿಂತಿದ್ದರು. ನನಗೂ ಕೂಡ ವಿಡಿಯೋ ನೋಡಿ ಸಮಾಧಾನ ಆಗಲಿಲ್ಲ. ಆಗ ನಾನು ಅಲ್ಲಿಯೇ ದೇವರ ಕೊಟ್ಟ ಕೈಯಿಂದ ಕೆಲಸ ಮುಗಿಸಿದೆ. ಅದನ್ನು ಅವರು ನೋಡಿದರು.
ಅವರಿಗೂ ಏನಾದರೂ ಎನಿಸಿರಬಹುದು, ಆದರೆ ಅವರು ಅದನ್ನು ತೋರಿಸಿಕೊಳ್ಳಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ನನಗೆ ಫೋನ್ ಬಂದಿದೆ. ತಡ, ನಾನು ತಿರುಗಿಬಿಟ್ಟೆ. ಆಗ ಅವರು ಅಲ್ಲಿಂದ ಹೋದರು. ಅಲ್ಲಿಗೆ ನನ್ನ ಉಪಾಯ ಅರ್ಧ ಫಲಿಸಿತು. ನಾನು ಕೂಡ ಸ್ವಲ್ಪ ಹೊತ್ತು ಹಾಗೆ ಬಿದ್ದುಕೊಂಡು ಸಾಯಂಕಾಲ ಮನೆಗೆ ಹೊರಟಾಗ ಅವರು ನನ್ನ ಜೊತೆಗೆ ಗಾಡಿ ಮೇಲೆ ಬರುವುದಾಗಿ ಹೇಳಿದರು. ನನಗೆ ಅಚ್ಚರಿ ಎನಿಸಿದರೂ ನಾನು ಅದನ್ನು ತೋರಿಸಲಿಲ್ಲ. ಹೀಗೆ ಹೋಗುವಾಗ ನಾನು ಬ್ರೇಕ್ ಹಾಕದಿದ್ದರೂ ಅವರು ಬೇಕಂತಲೇ ಮುಂದೆ ಸರಿಯುತ್ತಿದ್ದುದು ನನ್ನ ಗಮನಕ್ಕೆ ಬಂದಿತು. ಅದೇನೋ ಒಂಟ ಎನಿಸುತ್ತಿತ್ತು. ನಾನು ಸುಮ್ಮನೇ ಇದ್ದೆ. ಅವರನ್ನು ಮನೆಗೆ ಬಿಟ್ಟು ನಾನು ನನ್ನ ಮನೆ ಕಡೆಗೆ ಹೋದೆ. ಹೀಗೆ ನೀರು ಕುಡಿಯುವ ನೆಪ, ಗಾಡಿ ಮೇಲೆ ಬರುವ ನೆಪ ಎಷ್ಟೋ ದಿನಗಳವರೆಗೆ ನಡೆಯುತ್ತಲೇ ಇತ್ತು. ಹೀಗೆ ಒಂದು ದಿನ ನಾನು ಹೊಲದಲ್ಲಿ ಇದ್ದಾಗ, ನಿಮಗೆ ಮಕ್ಕಳು ಇಲ್ವಾ? ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ ಎಂದು ಕೇಳಿಬಿಟ್ಟೆ. ಅವರು ನನ್ನನ್ನು ಸಿಟ್ಟಿನಿಂದ ನೋಡಿ ಹೊರಟು ಹೋದರು. ಆಮೇಲೆ ನನಗೆ ಹೀಗೇಕೆ ಕೇಳಿಬಿಟ್ಟೆ ಎಂದು ಅನಿಸಿತು. ಒಂದೆರಡು ದಿನ ಮಾತೇ ಇರಲಿಲ್ಲ. ಹೀಗೆ ಒಂದೆರಡು ದಿನವಾದ ಮೇಲೆ ಅವರು ಮತ್ತೆ ನೀರು ಕುಡಿಯೋಕೆ ಬಂದಾಗ ನಾನು ಆ ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಕೇಳಿದೆ. ಅವರು, ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ, ಆದರೆ ಅದಕ್ಕೆಲ್ಲ ಅದೃಷ್ಟ ಬೇಕು ಎಂದರು. ನಾನು ಹೌದು ಎಂದು ಹೇಳಿದೆ. ಆಗ ಅವರು, ನೀನು ಇನ್ನೂ ಸಣ್ಣವ ಅಂದುಕೊಂಡಿದ್ದೆ. ಆದರೆ ನೀನು ಸಿಟಿಗೆ ಹೋಗಿ ತುಂಬಾ ಬದಲಾಗಿ ಬಿಟ್ಟಿದ್ದೀಯಾ. ಯಾವ ಯಾವ ಸಿನಿಮಾಗಳನ್ನು ನೋಡ್ತಾ ಇರ್ತೀಯಾ? ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀಯಾ? ನಿನ್ನ ಅಪ್ಪನಿಗೆ ಒಂದಲ್ಲ ಒಂದು ದಿನ ನಾನು ಈಗ ಬಗ್ಗೆ ಹೇಳ್ತೀನಿ ಎಂದರು. ಆಗ ನಾನು ನಾಟಕವಾಡುತ್ತಾ, ಅಯ್ಯೋ ಬೇಡ, ಹೇಳಬೇಡಿ. ನನ್ನ ಊರು ಬಿಟ್ಟು ಕಳಿಸುತ್ತಾರೆ. ನಾನು ರಜೆಗೆ ಬಂದಿದ್ದೇನೆ. ಇನ್ನೊಂದು ವಾರ ಆದ ಮೇಲೆ ನಾನೇ ಹೋಗ್ತೀನಿ ಎಂದಾಗ ಅವರು, ಯಾಕೆ ಎಂದು ಕೇಳಿದರು. ಆಗ ನಾನು, ನೀವು ನಮ್ಮಪ್ಪನಿಗೆ ಹೇಳಿದರೆ ಹೇಗೆ? ಅವಾಗ ಊರು ಬಿಡಬೇಕು ಅಲ್ವಾ ಎಂದು ಕೇಳಿದೆ. ಆಗ ಅವರು, ಸರಿ, ಹೇಳುವುದಿಲ್ಲ, ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಎಂದರು. ಆಗ ನಾನು, ಹೇಳಿಯೇ ಎಂದಾಗ ಅವರು, ನನ್ನಿಗೂ ಆ ಸಿನಿಮಾ ಬಿಡು, ನಾನು ನೋಡ್ತೀನಿ, ದೂರದಿಂದ ಸರಿಯಾಗಿ ಏನು ಕಾಣುವುದಿಲ್ಲ ಎಂದರು. ಆಗ ನಾನು, ಅದೆಲ್ಲ ಆಗುವುದಿಲ್ಲ, ಅದನ್ನ ಆನ್ಲೈನ್ನಲ್ಲಿ ನೋಡ್ತೀನಿ, ಬೇಕಿದ್ರೆ ನೀವು ಬನ್ನಿ ಎಂದು ಬಿಟ್ಟೆ. ಅವರು ಸಿಟ್ಟಿನಿಂದ ನೋಡಿದರು. ಆಗ ನಾನು, ಸರಿ, ಹೋಗಲಿ ಬಿಡಿ, ಆದರೆ ನಿಮಗೆ ಮದುವೆಯಾಗಿದೆಯಲ್ಲ, ನಿಮಗೆ ಯಾಕೆ ಇದೆಲ್ಲ ಎಂದು ಎಂದಾಗ ಮುಖ ಸಪ್ಪೆ ಮಾಡಿದರು. ಆಗ ನಾನು, ಸರಿ, ಯಾರಿಗೂ ಹೇಳಲ್ಲ, ಆಣೆ ಮಾಡ್ತೀನಿ, ಏನಾಯ್ತು ಹೇಳಿ ಎಂದಾಗ ಅವರು, ನನ್ನ ಗಂಡ ಕುಡುಕ, ಇಬ್ಬರು ಒಂದಾಗಿ ಅದೆಷ್ಟೋ ದಿನ ಆಗಿದೆ. ಪ್ರತಿದಿನ ಹಾಗೆ ಬಿದ್ದುಕೊಳ್ಳುತ್ತೇನೆ, ಹೀಗಾಗಿ ನನಗೆ ದಿನವೂ ಹುಚ್ಚೆ ಹಿಡಿದಿದೆ. ಮೊದಲೇ ತಣ್ಣನೆ ಗಾಳಿ ಬೇರೆ ಇರುತ್ತೆ ಎಂದು ಹೇಳಿದರು. ಆಗ ನಾನು, ಅಂದರೆ ನಿಮಗೆ ಪ್ರತಿದಿನ ಉಪವಾಸವೇ ಗತಿಯೇ ಎಂದಾಗ ಅವರು, ಹೌದು ಎಂದರು. ಆಗ ನಾನು, ಬೇರೆ ಏನಾದರೂ ದಾರಿ ನೋಡಿಕೊಳ್ಳಿಗೆ ಎಂದಾಗ ಅವರು, ಏನು ಮಾತಾಡ್ತಾ ಇದ್ದೀಯಾ? ನಾನೇನು ನಿನಗೆ ಆತರ ಕಾಣುತ್ತೇನೆ ಹೇಗೆ ಎಂದು ಎಲ್ಲ ಏರು ಧ್ವನಿಯಲ್ಲಿ ಮಾತನಾಡಿದರು. ಆಗ ನಾನು, ಪ್ರತಿದಿನ ಬಾಗಿಲ ಬಳಿ ನೀರು ಕುಡಿಯೋಕೆ ಬಂದು ನನ್ನ ನೋಡಿದ್ದು ನನಗೆ ಗೊತ್ತು. ಇವಾಗೆಲ್ಲ ನಾಟಕ ಮಾಡಬೇಡಿ, ಅಲ್ಲಿ ಹೊರಗಡೆ ಹಾಕಿದ್ದ ಸಿಸಿ ಟಿವಿಯಲ್ಲಿ ಎಲ್ಲವೂ ಕಾಣುತ್ತೆ ಎಂದು ಹೇಳಿದರು. ನೋಡಿ ಗಾಬರಿಯಾಗಿ ಬಿಟ್ಟರು. ಆಗ ನಾನು, ಕಬ್ಬಿಣ ಬಿಸಿ ಇದ್ದಾಗಲೇ ಅದನ್ನು ನಾವು ಹೇಗೆ ಬೇಕು ಹಾಗೆ ಬಳಸಿಕೊಳ್ಳಬೇಕು, ಆಮೇಲೆ ಹುಳಿ ಪೆಟ್ಟು ಕೊಟ್ಟರೆ ಉಪಯೋಗವಿಲ್ಲ ಎಂದು ಹೇಳಿದೆ. ಆದರೆ ಅವರು, ಅಲ್ಲ, ನಿನ್ನ ವಯಸ್ಸುವೆ ಎಂಬುದಾಗಿ ರಾಗ ಎಳೆಯತೊಡಗಿದರು. ಆಗ ನಾನು, ಹುಡುಗನು ಮುಖ್ಯವಾಗಿ ಹೋಲಿಂದ ಮಾತ್ರ ಇದೇನು ಯಾರು ಕೇಳುತ್ತಾರಾ ಎಂದು ಕೇಳಿದ್ದೇನೆ. ಅವರು ಅಲ್ಲಿಂದ ಹೋದರು. ಮತ್ತೆ 3-4 ದಿನಾದ್ಮೇಲೆ ಮತ್ತೆ ನೀರು ಕುಡಿಯೋಕೆ ಬಂದಾಗ, ಯಾಕೆ ಮುಖ ಸಪ್ಪಗಿದೆ ಎಂದಾಗ ಅವರು, ಏನಿಲ್ಲ ಎಂದರು. ಅಗ್ನಿ, ನಾನು ಮೊನ್ನೆ ಹೇಳಿದ್ದೆ ಅಲ್ವಾ ಎಂದು ಮತ್ತೆ ಮತ್ತೆ ಹೇಳಿದರು. ಅವರು, ಈ ಊರಲ್ಲಿ ಹಾಗೇನೂ ಆಗಲ್ಲ, ಎಲ್ಲಾ ಪರಿಚಯದವರು, ಗೊತ್ತಾದರೆ ನನಗೆ ಕಷ್ಟ, ಜೀವನ ಹಾಳಾಗುತ್ತೆ. ಬೇಕಿದ್ರೆ ನೀನು ಹೇಗಿದ್ದರೂ 1 ವಾರ ಬಿಟ್ಟು ಹೋಗುತ್ತೀಯ ಅಲ್ವಾ ಎಂದರು. ಆಗ ನಾನು ಒಳಗೊಳಗೆ ನಗುತ್ತಾ, ನಿಮ್ಮ ಮಾತಿನ ಅರ್ಥ ಏನು ಎಂದು ಕೇಳಿದೆ. ಅವರು, ನಾಟಕ ಮಾಡಬೇಡ, ನನಗೆ ಎಲ್ಲಾ ಗೊತ್ತು. ನೀನು ಹೊಲದಲ್ಲಿ ಏನೇನು ಮಾಡ್ತೀಯ ಅಂತ ನನಗೆ ಗೊತ್ತು. ಬಯಸಿ ಬಂದಿದ್ದನು, ಉದೇ ಬೇಡ, ಯೋಚಿಸು, ನೀನು ಸರಿಯೇ ಎಂದರೆ ನಾನು ಸಿದ್ಧ ಎಂದು ಹೇಳಿದರು. ಯಾರಿಗೂ ಹೇಳಬೇಡ. ನಮ್ಮನ್ನು ನೋಡಿದರೆ ಯಾರು ಏನು ಎಂದುಕೊಳ್ಳುತ್ತಾರೋ ಗೊತ್ತಿಲ್ಲ. ಇಲ್ಲ, ಯಾರು ಯಾವ ಕ್ಷಣದಲ್ಲಾದರೂ ನೀರು ಕುಡಿಯಲು ಬರುತ್ತಾರೆ. ಹಾಗಾಗಿ ಬೇಡ. ಬೇರೆ ಯಾವುದಾದರೂ ದಿನ ನೋಡೋಣ, ಅವಕಾಶ ಸಿಗಬಹುದು ಅಂತ ಹೇಳಿದರು. ಆಗ ನಾನು ಮತ್ತೆ ಅವಕಾಶಕ್ಕಾಗಿ ಹುಡುಕುವ ಅವಶ್ಯಕತೆ ಇಲ್ಲ, ಇದಕ್ಕೆಲ್ಲ ಅಷ್ಟುದೆಲ್ಲ ಭಯಪಡಬಾರದು. ನಾನು ಇದ್ದೇನೆ ಎಂದು ಹೇಳಿದೆ.
ಆಮೇಲೆ ಮಂಜುಳಗೆ ಜೋರಾಗಿ ಕೂಗಿ ಮಂಜುಳ ಕೋಣೆ ಸ್ವಚ್ಛ ಮಾಡಬೇಕು, ಅದನ್ನ ಹೋಗಿ ಇಲ್ಲಿಗೆ ಬಾ ಅಂತ ಹೇಳಿದೆ. ಆಗ ಅವಳು ಅಲ್ಲೇ ಒಬ್ಬರು ಇದ್ದಾರಲ್ಲ, ಆ ಕೋಣೆ ಸ್ವಚ್ಛ ಮಾಡೋಕೆ ಎಷ್ಟು ಜನ ಬೇಕು, ನೀನು ಅವರು ಸೇರಿ ಮಾಡಿ ಎಂದು ಹೇಳಿದಳು. ಆಗ ನಾನು ಸರಿಯೆಲ್ಲ ಹೊರಗೆ ಇಟ್ಟು ಕೋಣೆ ಸ್ವಚ್ಛ ಮಾಡ್ತೀವಿ, ಈ ಕಡೆ ನೋಡ್ತಾ ಇರುವೆ ಎಂದು ಹೇಳಿದೆ. ಆಗ ಅವರು ಸರಿಯೇ ಎಂದು ಹೇಳಿದರು. ಆಮೇಲೆ ಎಲ್ಲ ಸರಕು ಹೊರಗೆ ಇಟ್ಟು ಒಳಗಡೆ ಹೋಗಿ ಬಾಗಿಲು ಹಾಕಿದೆ. ಆಮೇಲೆ ಒಳಗೆ ಹೋಗಿ ಕೂಡಲೇ ನನ್ನಿಂದ ತಡೆಯಲಾಗಲಿಲ್ಲ. ಎಷ್ಟು ದಿನಗಳಿಂದ ಕಾಯುತ್ತಿದ್ದ ನಾನು ಈಗ ತಕ್ಷಣವೇ ಅವಸರ ಮಾಡತೊಡಗಿದೆ. ಆದರೆ ಅವರು ತಾಳು, ಹಾಗೆ ಅಷ್ಟಾಗಿ ಅವಸರ ಮಾಡಬೇಡ ಎಂದರು. ಆಗ ನಾನು ಈ ರೂಪ ಅಪರೂಪ, ಇಂತಹ ಅವಕಾಶ ಸಿಕ್ಕರೆ ಯಾರಿಗೂ ಬೇಡ ಎಂದು ಹೇಳುತ್ತಾ ಹಗಲಿನಲ್ಲಿ ಅಲ್ಲಿಯೇ 2 ಸುತ್ತುವ ಕೆಲಸವನ್ನು ಮಾಡಿದೆ. ಆಮೇಲೆ 1 ವಾರ ಅಲ್ಲಿಯೇ ಸೇರಿ ಸಮಯ ಸಿಕ್ಕಾಗ ಅವರೊಂದಿಗೆ ಎಲ್ಲರೂ ಕೆಲಸದಿಂದ ಹೋದ ಮೇಲೆ ಆ ಕೆಲಸ ಮಾಡಿ ಅವರನ್ನು ಕೊನೆಗೆ ಗಾಡಿ ಮೇಲೆ ಕೂರಿಸಿಕೊಂಡು ಬರುತ್ತಿದ್ದೆ. ನಾನು ಜಾಸ್ತಿ ಊರಲ್ಲಿ ಇರದೇ ಇದ್ದದ್ದರಿಂದ ಯಾರಿಗೂ ನಮ್ಮ ಬಗ್ಗೆ ಗೊತ್ತೇ ಆಗಲಿಲ್ಲ. ಹೀಗೆ ಸುಮಾರು ದಿನಗಳವರೆಗೆ ನಮ್ಮಿಬ್ಬರ ಕೆಲಸ ನಡೆಯುತ್ತಲೇ ಇತ್ತು. ಯಾರಿಗೂ ಸ್ವಲ್ಪ ಅನುಮಾನ ಬರಲಿಲ್ಲ. ನೋಡಿ ಸ್ನೇಹಿತರೆ, ನನ್ನ ಈ ಕತೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಬ್ಬ ಲೈಕ್ ಇಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.